ವಿಡಿಯೋಸ್ ನೋಡಿ ನಮ್ಗೆ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ. ತಂಪು ಈ ತರ ರಾಗಿ ಅಂಬ್ಲಿ ಕುಡಿದ್ರೆ ಮಜ್ಜಿಗೆ ಮಾಡಿ ಅಂತ. ಅದ್ರಲ್ಲಿ ಏನಾಗ್ತಾರೆ ಇದ್ರಲ್ಲಿ ನೋಡಿ, ಹೋಗ್ಬೇಕಾದ್ರೆ ಹಿಂಗೆ ಹಗ್ ಮಾಡೋದು. ಬೇಗ ಬನ್ನಿ, ಇನ್ನೂ ಒಂದ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ ಚಾನೆಲ್. ಅಮ್ಮ ಏನ್ ಮಾಡಾತಿ? ಅಮ್ಮ ಅಂಬ್ಲಿ ಮಾಡತ್ತಾಳ. ಬಿಸಿಲು ಬಾಳ ಅಲ್ಲ, ತಂಪು ಈ ತರ ರಾಗಿ ಅಂಬ್ಲಿ ಕುಡಿದ್ರೆ ಮಜ್ಜಿಗೆ ಮಾಡಿ ಅಂತ. ನಾನು ಕುಡಿಬಹುದು. ಆನಿಯನ್ ಎಲ್ಲಿದೆ? ಸ್ವಲ್ಪ ಅಂಬ್ಲಿ ಮಾಡ್ತಾ ಇದ್ದಾರೆ. ಯಾ ಇಲ್ಲೋಡಿಲಿ, ಯಾ ಇಲ್ಲೋಡಿಲಿ, ಬೇಗ ನೋಡಿಲಿ. ತಗೋ ಇದನ್ನು, ಹಾಯ್ ಮಾಡು. ಸುಮ್ಮನೆ ತಗೋದ್ರೆ ನೋಡ್ತಾಳ ಕಳ್ಳಿ. ಅಂಬ್ಲಿ ಕುಡಿತೀಯಾ? ನೋಡಿಲ್ಲಿ ಏನ್ ಕುಡಿತೀಯ? ಈ ಬೂವಾ ಅಂತ. ಬೂವಾ ಬೇಕಾ? ತಗೋ, ನಿನ್ ಬಾಟಲ್ ಇದೆ ನೋಡು, ತಗೋಯ್ಯ. ಬಂತ ಕುಡಿ. ಓಪನ್ ಹೆಂಗ್ ಮಾಡೋದು? ಓಪನ್ ಲಾಕ್ ಆಗಿತ್ತು. ಅಂಬ್ಲಿ ರೆಡಿ ಆಗ್ತಿದೆ. ಇಲ್ಲಿ ಕಿರಣ್ ರೆಡಿ ಆಗಿದ್ದಾರೆ ಆಫೀಸ್ಗೆ ಹೋಗೋಕ್ಕೆ. ಬಾದಾಮ್ ತಿಂತಾ ಇದ್ದಾರೆ. ಕಿರಣ್ ಕಿರಣ್ ಸೊ ಅಂಬ್ಲಿಗೆ ಕಿರಣ್ಗೆ ಪಿಕ್ಕಲ್ ಇರ್ಬೇಕು ಜೊತೆಗೆ. ಚೆನ್ನಾಗಿರುತ್ತೆ ಅಂಬ್ಲಿ ಕುಡಿಯೋಕ್ಕೆ ಬಿಸಿಲಿಗೆ. ಸೊ ರೆಡಿ ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ಗೆ ಅಂಬ್ಲಿ. ಇದೇನು ತಗರ್ಲ ಹೊಡವ? ಇದೇನು ತಗರ್ಲ? ಅದು ಲಾಕ್ ಹಾಕ್ತೀನಿ. ತಗೋ, ಅಂಬ್ಲಿ ಪಿಕ್ಕಲ್ ತಗ್ತೀನಿ. ಪಿಕ್ಕಲ್ ತರಲ್ಲ? ಏನ್ ಮಾಡ್ತಿದ್ಯಾ ಅಯ್ಯನ ಕಟ್ಟೆ ಮೇಲೆ ಇತ್ಕೊಂಡು? ವಾ, ಏನ ಅಂಬ್ಲಿ ತಿಂತಿದ್ದಲೆ. ಹೇಗಿದೆ ಅಯ್ಯ ಅಂಬ್ಲಿ? ಏನದು? ಏನ್ ಹೇಳೋದು? ಏನದು? ಏನು? ಜೋರಾಗೆ ಅದನ್ನ ತೆರೆಗೆ ನೋಡಿ ಮುಂದೆ ನೆತ್ತಿಗಿಟ್ಕೊಂಡಾಳ ಕ್ಲಿಪ್ನ. ಪಿಕ್ಕಲ್. ಇಲ್ಲಿದ್ದೀರಾ? ಅಂಬ್ಲಿ ತಿಂತಿದ್ಯಾ? ಕಣ್ಣು ತೆಗಿಬುದ್ದ ಏನಂತ ನೋಡ್ಬುದ್ದ? ಕೇಳು, ಅಂಬ್ಲಿ ತಿಂತೀರಾ ಬುದ್ಧ? ಕೇಳು. ಕಣ್ಣು ಕೇಳಯ್ಯ, ಬುದ್ಧ ಏನ್ ತಿಂತಾರೆ ಕೇಳು. ಕಣ್ಣು. ಆಫೀಸ್ಗೆ ಹೋಗ್ತಾ ಇದ್ದಾರೆ. ಏನದು? ಪಾಪ ಬಾಯ್ ಮಾಡು. ನೋಡಿ, ಹೋಗ್ಬೇಕಾದ್ರೆ ಹಿಂಗೆ ಹಗ್ ಮಾಡೋದು. ಹಾ, ಬಾಯ್. ಎಲ್ಲೋದ್ರಮ್ಮ ಪಪ್ಪ? ಎಲ್ಲಿ? ನೋಡ್ರಿ, ಸ್ನಾನ ಮಾಡಕ್ಕೆ ಬೇಗ. ಮೊದಲು ಸ್ನಾನ ಓಡ್ತಿದ್ಲಿ, ಇವಾಗ ಅಮ್ಮ ಬಂದಿದಾರಲ್ಲ ಬಕೆಟಲ್ಲಿ ಕುಂದಿರ್ಸಿದಾರೆ. ಇವಾಗ ಆಯ್ತು ಅಜ್ಜಿ ಸ್ನಾನ ಅಂತ ಕರ್ಕೊಂಬಂದು ಕುಂದಿರ್ಸ್ಕೊಂಡಿದ್ದಾಳೆ. ಅಜ್ಜಿ ಸ್ನಾನ ಅಂತ ಬಂದಿಲ್ಲ ಅಂದ್ರೆ ಏನ್ ಕರಿತೀಯ ಅಜ್ಜಿಗೆ? ಅಜ್ಜಿಗೆ ಹೆಂಗ್ ಕರಿತೀಯ? ಬನ್ನಿ, ಬೇಗ ಬನ್ನಿ ಅಜ್ಜಿ, ಬೇಗ ಬನ್ನಿ ತಾನ. ಒಂದು ಸೆಂಟೆನ್ಸ್ ಹಿಂಗೆ ಹೇಳ್ಬಿಡ್ತಾಳೆ. ಆಯ್ತು, ಇದೆ ಕುತ್ಕೊಬಿಟ್ರಿ, ಅಲ್ಲಿ ಬರಲ್ಲ ಆಚೆ. ಸಾಕ್ ಬಾ, ಸಾಕ್ ಬಾ. ಒದ್ದು 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 ಸಾಕ್ ಬಾಯ್ಯ. ಅದಕ್ಕೆ ನಾನು ಸ್ನಾನ ಮಾಡೋಣ. ನನ್ನದು ಸ್ನಾನ
ಯಾವ ಥರ ಕುತ್ಕೊಂಡಿದ್ಯಮ್ಮ? ಏನಿದು? ಬಕೆಟಾ? ಬಕೆಟ್ ಏನದು? ಬಕೆಟ್ ಒಳಗಡೆ ಮೋಯ ಮೋಯ. ಬಕೆಟ್ ಒಳಗಡೆ ಏನಿದೆ ಅಯ್ಯ? ಬೂವಾ. ಬೂವನ ಅದು? ಬಕೆಟ್ ಅದು? ಜಗ್ ಎಲ್ಲಿ? ಜಗ್ ಅಲ್ಲಿದ್ಯಾ? ಸರಿ ಬಾ, ಸಾಕು ಬಾಮ ಪ್ಲೀಸ್. ಬಾಮು ಸಾಕು. ಏ ಬೇಡ, ಒದ್ದು ಒದ್ದು. ಅಜ್ಜಿ ಹೋಗ್ತಾರಂತ ನೋಡಮ್ಮ ಮನೆಗೆ. ಕಳ್ಸ್ಬಿಟ್ಟು ಬರೋಣ ಅಜ್ಜಿಗೆ. ಅಜ್ಜಿ ಹೋಗ್ತಾರಂತೆ. ಯಾಕೆ? ಅಲ್ಲಿ ಮಂಜು ಮಾಮ ಒಬ್ರೇ ಇದಾರಲ್ಲ, ಮತ್ತೆ ಅಡಿಗೆ ಮಾಮಗೆ ಆಫೀಸಲ್ಲಿ ಆಫೀಸಲ್ಲಿ ತಿಂತಾರ. ಭುವನಾ ಸಾಕು ಬಾ. ಅಜ್ಜಿ ಕರ್ತಿದ್ರು ಹೋಗೋಣ. ಅಜ್ಜಿ ಮನೆ ನೋಡಿ, ಇವಾಗ ಆಯ್ತೀನಿ. ಎಷ್ಟೊತ್ತಿಗೆ ಬರ್ತಾಳ ಗೊತ್ತಿಲ್ಲ. ಇನ್ನು ಅಡಿಗೆ ಮಾಡ್ಬೇಕು. ಬಾಯ್ಯ ಯಾರು ಹಾಕಿದ್ರಮ್ಮ ಹಿಂಗೆ? ಅಜ್ಜಿ ರೆಡಿ ಮಾಡಿದ್ರಾ? ಬಿಚ್ಕೊಬಿಡ್ತಾಳೆ. ಬಿಚ್ಕೊಂಡ್ಲೊಡ್ರ ಅಲ್ಲಿ ಇನ್ನೊಂದು. ಏಯ್ ಗಂಬೆ, ಕಿತ್ಬಾರ್ದು, ಆಯ್ ಆಗುತ್ತೆ. ಯಾ ಜೇಜಿ ಮಾಡು. ಮಾಡು ಜೇಜಿ. ದೇವ್ರೇ, ನೋಡಿ ದೇವ್ರ ಮನೇಲೆಲ್ಲ ಈರುಳ್ಳಿ. ಅಲ್ಲಿ ತೊಗೊಂಡೋಗಿ ಇದ್ರೊಳಗಡೆ ಅಂದ್ರೆ ಹಿಂಗೆ ಹಾಕ್ಬಿಡ್ತಾಳೆ ಈರುಳ್ಳಿನ. ಕೊಡಿ ಈರುಳ್ಳಿ ಕೊಡು. ಬಾಲ್ ಅಲ್ಲ ಅದು, ಈರುಳ್ಳಿ ಬಾಲಾ? ಈರುಳ್ಳಿ ಅನ್ಕೊಂಡೆ. ಬಾಲ್ ಹಾಕ್ಬಿಟ್ಟಿದ್ಯಾ? ಜೇಜಿ ಮಾಡು. ಏನು ಹೇಳ್ಬೇಕು? ಏನು ಹೇಳ್ಬೇಕು? ಓಂ. ಇದು ಓಪನ್ ಇರಲಿ, ಮುಚ್ಚಬೇಡ. ಓಂ ನಮ ಶಿವಾಯ. ವಿಭೂತಿ ಹಚ್ಚಂಬಾಲಿ. ಹಚ್ಕೊ, ವಿಭೂತಿ ಹಚ್ಕೊ, ಕುಂಕುಮ ಇಟ್ಕೊ. ಕುತ್ಕ, ಕೆಳಗೆ ಕುತ್ಕ. ಅಲ್ಲಿದ್ಯಾ? ಏ ಜೇಜಿ ಮಾಡ್ದ? ಕೈ ಹೆಂಗ್ ಮುಗಿತೇಮೋ ಜೇಜಿಗೆ ನೀನು? ಅಯ್ಯೋ, ಎದ್ದಳು ಎದ್ದಳು. ಓಯ್, ಈ ನಾಟಕ ಮಾಡ್ತೀನಿ. ಎದ ಗಂಟೆ ಹೆಂಗ್ ಬಾರಿಸ್ತೀಯಮ್ಮ? ಅಜ್ಜಿನ? ಅಜ್ಜಿ ಏನ್ ಮಾಡಿದ್ರು? ಅಜ್ಜಿ ಬುಷ ಮಾಡ್ತಿದ್ರಾ?
ಸಾಕು ಬಾ ಬಾ ಸಾಕು ಬಾ ಸಾಕು ಬಾ ಫೋಟೋ ಕಚ್ಚಿದ್ದು ಬಾ ಫೋಟೋ ಕಚ್ಚಿ ತಗೊಂತ ಸಾಕಮ್ಮ ಅಷ್ಟೇ ಮಾಡ್ಬೇಕು ಬಾ ಆಯ್ತು ಇನ್ನ ಬರಲ್ಲ ಅವಳು ಕಷ್ಟ ಕರೆಯೋದು ನಾವು ಹೋಗ್ತೀವಿ ಬಾಯ್ ನಾವು ಹೋಗ್ತಾ ಇದೀವಿ ಬಾಯ್ ಬಾಲ್ ತಗೋ ಬಾಯ್ ಆಟ ಆಡೋಣ ಬರ್ತೀಯವಲ್ಲ ನೀನು ಬರ್ತೀಯವಲ್ಲ ಬಾ ಬೇಗ ಕ್ಯಾಟ್ ಬಂತು ಬಾ 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 ಕ್ಯಾಟ್ ಬಂತು ಬೇಗ ಬಾ ಬೇಗ ಬಾ ನೀವು ಬರಲ್ಲ ನಾವು ಹೋಗ್ತೀವಿ ಗುಡ್ ಗರ್ಲ್ ಕ್ಲೋಸ್ ಮಾಡಮ್ಮ ಗುಡ್ ಗರ್ಲ್ ಸೊ ನೋಡಿದ್ರಲ್ಲ ಎಷ್ಟು ಏನೋ ನಾಟಿ ಆಗಿದ್ದಾಳೆ ಮತ್ತು ಎಷ್ಟು ಬೇಗ ಕಲಿತಾಳೆ ಎಲ್ಲ ಅಂತ ದೇವ್ರ ಮನೆಗೆ ಹೋಗ್ಬಿಟ್ಟು ಅದು ಎಷ್ಟು ಚಂದ ಮಂಗಳಾರತಿ ತೊಗೊತೀವಲ್ಲ ಆ ಥರ ಎಲ್ಲ ನಮಸ್ಕಾರ ಮಾಡಿದ್ದು ಅಷ್ಟು ಖುಷಿ ಆಗುತ್ತೆ ನೋಡ್ತಾ ಇದ್ದರೆ ಸೊ ಅವಳದೆಲ್ಲ ಸ್ನಾನ ಎಲ್ಲ ಆಯಿತು ಆಮೇಲೆ ನಾನು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಚಿಕ್ಕಿ ಬೇಕು ಅಂತ ಕಿರಣ್ಗೆ ಹೇಳಿದ್ದೆ ಸೊ ಅವ್ರ ಆಫೀಸಲ್ಲಿ ಮಾರ್ತಾ ಇರ್ತಾರಂತೆ ಸೊ ಖಾಲಿಯಾಗಿತ್ತು ಅಂದಿದ್ರು ಸೊ ಅಕಸ್ಮಾತ್ ಏನಾದರೂ ಮತ್ತೆ ಸ್ಟಾಕಲ್ಲಿ ಬಂದರೆ ಜಾಸ್ತಿ ತೊಗೊಂಬ ಅಂತ ಹೇಳಿದ್ದೆ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಅದು ಸೊ ತೊಗೊಂಬಂದಿದ್ರು ಅಡುಗೆಗೆ ಅಮ್ಮ ಚಪಾತಿ ಮಾಡ್ತಾಯಿದ್ವಿ ಅದು ಬೀಟ್ರೂಟ್ದು ಬೆಳಿಗ್ಗೆ ಮಾಡ್ಕೊಂಡಿದ್ವಿ ಸೊ ಮಿಕ್ಕಿತ್ತಲ್ವ ಮಿಕ್ಸಿಗೆ ಹಾಕಿದ್ದು ಅಂದ್ಬಿಟ್ಟು ಸೊ ಅದನ್ನು ಚಪಾತಿ ಜೊತೆ ಕಲಿಸ್ಬಿಟ್ಟು ಅದನ್ನೇ ಮಾಡ್ತಾಯಿದ್ವಿ ಚಪಾತಿನ ಈಯನ ಕೂಡ ಮಲ್ಕೊಂಡಿದ್ಲು ಅಷ್ಟೊತ್ತಿಗೆ ಬೇಗ ಅಡುಗೆ ಮುಗಿಸ್ಕೊತಿದ್ವಿ ಚಪಾತಿ ಜೊತೆ ಹುರುಳಿ ಕಾಳ್ದು ಅದು ಮೊಳಕೆ ಎಲ್ಲ ಬರ್ಸಿಟ್ಟಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅವ್ರ ರೆಸಿಪಿ ಮತ್ತೆ ಮಾಡಿದ್ರೆ ಬೇಡ ಅಂತ ಮಾಡಿಲ್ಲ ಬಟ್ ಈ ಸರಿ ಅಮ್ಮ ಮಾಡಿದ್ದು ಅಮ್ಮೆಯಿಂದನೇ ನಾನು ಕಲ್ತ್ಕೊಂಡಿದ್ದೆ ಅದು ಮಸ್ತಾಗಿತ್ತು ಮಾತ್ರ ಸೊ ಅದ್ರ ಜೊತೆ ಚಪಾತಿ ಚೆನ್ನಾಗಿರುತ್ತೆ ಅಂತ ಇದೇ ಮಾಡಿದ್ದು ಅಮ್ಮ ಮಾಡೋ ಚಪಾತಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಉಬ್ಬುತ್ತೆ ಅದು ಹೆಂಗೆ ಅಂತ ನಿಜ ಗೊತ್ತಿಲ್ಲ ನಾನು ಎಷ್ಟೊಂದು ಸರಿ ಟ್ರೈ ಮಾಡಿದೆ ಅಮ್ಮ ಮಾಡೋದು ನೋಡ್ತಾ ಇರ್ತೀನಿ ಹೆಂಗೆ ಲಟ್ಟಿಸ್ತಾರೆ ಯಾವ ಥರ ಅಂತ ಅಮ್ಮ ಹೇಳ್ತಾರೆ ಸೈಡಿಗೆ ಅಷ್ಟೇ ಎಷ್ಟು ನೀಟಾಗಿ ಲಟ್ಟಿಸ್ಬೇಕು ಮಿಡ್ಲಲ್ಲಿ ಜಾಸ್ತಿ ಲಟ್ಟಿಸಿದ್ರೆ ಅದು ಉಬ್ಬೋದಿಲ್ಲ ಅಂತ ನಾನು ಎಷ್ಟು ಟ್ರೈ ಮಾಡಿದ್ರೂ ಅವ್ರು ಮಾಡೋ ಥರ ಆದರೂ ಬರೋಲ್ಲ ಬಟ್ ನಾನು ಮಾಡೋದು ಕಿರಣ್ ಇಷ್ಟಪಡ್ತಾರೆ ಸಾಫ್ಟಾಗೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ನಂಗೆ ಈ ಥರ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ಯಾವಾಗ ಬರುತ್ತೆ ಅಂತ ಅದು ಅಭ್ಯಾಸ ಮಾಡ್ತಾ ಎಲ್ಲ ಆಗುತ್ತಲ್ವ ಸೊ ಏನೋ ಮಲ್ಕೊಂಡಿದ್ಲು ಅದಕ್ಕೆ ಅವಳು ಮಲ್ಕೊಂಡಿಲ್ಲ ಅಂದ್ಬಿಟ್ಟು ಬೇಗ ಮಾಡಿಕೊಂಡು ಚಪಾತಿ ಮತ್ತು ಕಾಳು ಇದು ಮೊದಲೇ ಶೆಕೆ ಅಲ್ವಾ ಸೌತೆಕಾಯಿ ಹಂಗೆ ಬಿಟ್ಟರೆ ಒಂದು ಫುಲ್ ತಿನ್ನಬೇಕು ಅಂತಲೇ ಅನಿಸ್ಬಿಡುತ್ತೆ ಸೊ ಸೌತೆಕಾಯಿ ಮತ್ತು ಪಾಲಕ್ ಕೂಡ ಇತ್ತು ಪಾಲಕ್ನೂ ಹಾಕ್ಬಿಟ್ಟು ಮಸ್ತಿತ್ತು ಊಟ ಮಾತ್ರ ತಿಂದೆ ಆಮೇಲೆ ಅನ್ನ ಮತ್ತು ಮೊಸರು ಹಾಕೊಂಡು ತಿಂದರೆ ಊಟ ಕಂಪ್ಲೀಟ್ ಆಗಿಬಿಡುತ್ತೆ ಏನೋ ಇವಾಗ ಗೆದ್ಲು ಅವಳಿಗೆ ತಿನ್ಸಿದ್ವಿ ಕಣ್ಣ ಮುಚ್ಚಾಲೆ ಆಟ ಆಡಿದ್ರೇ ತಿಂತಾಳೆ ಹೈಡ್ ಆ್ಯಂಡ್ ಸಿಕ್ ಬಚ್ಚಿಟ್ಕೊಳ್ಳೋದು ಅಮ್ಮ ಒಂದು ಬಾಯಲ್ಲಿಡೋದು ನಾನು ಹೋಗಿ ಬಚ್ಚಿಟ್ಕೊಬಿಡ್ತೀನಿ ನನ್ನ ಹುಡುಗಕ್ಕೆ ಬರ್ತಾಳೆ ಆವಾಗಲೇ ತಿಂದಿದ್ದು ಇಲ್ಲಾಂದರೆ ತಿಂದಿಲ್ಲ ನಿನ್ನೆಯಿಂದ ಹಂಗೆ ಆಗಿದೆ ಇದೆಲ್ಲ ತೊಗೊಂಬಂದು ಇಟ್ಟಿದ್ದಾಳೆ ಯಾವಾಗ ಸುರಿತಾಳೋ ಗೊತ್ತಿಲ್ಲ ಆಲ್ರೆಡಿ ಇಲ್ಲಿ ಸುರಿದಾಳೆ ಪ್ಯಾಂಟ್ ಹಾಕ್ಸ್ಕೊಂತಾನೆ ಇಲ್ಲ ಒಂದು ಪಾರ್ಸೆಲ್ ಬಂದಿತ್ತು ಸರ್ಜನ್ ಕಡೆಯಿಂದ ಏನಿದು ಕಂಪ್ರೆಷನ್ ಆ್ಯಂಕಲ್ ಸ್ಲೀವ್ಸ್ ಅಂತೆ ನೋಡೋಣ ಯಾವ ಥರ ಇದೆ ಅಂತ ಹಾಕೊಂಬಿಟ್ಟು ನೋಡೋಣ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಸೊ ಈ ಥರ ಇರೋದು ಸಾಕ್ಸ್ ಟ್ರೈ ಮಾಡ್ತೀನಿ ಆ್ಯಂಕಲ್ ಸ್ಲೀವ್ಸಿಂದ ಏನೇನು ಬೆನಿಫಿಟ್ ಅಂದರೆ ಇದು ತುಂಬಾ ಡ್ಯೂರಬಿಲಿಟಿ ಆಗಿರುತ್ತೆ ಮತ್ತು ಕಂಫರ್ಟಬಲ್ ಆಗಿರುತ್ತೆ ಇದರಲ್ಲಿ ನಿಮಗೆ ಸ್ಮಾಲಿಂದ ಎಕ್ಸೆಲ್ವರೆಗೂ ಸೈಜಸ್ ಎಲ್ಲ ಸಿಗುತ್ತೆ ನಾನು ಆರ್ಡರ್ ಮಾಡಿರೋದು ಇದು ಸ್ಮಾಲ್ ಇದು ನೀವು ರನ್ನಿಂಗ್ ಮಾಡಬೇಕಾದ್ರೆ ಹೈಕಿಂಗ್ ಟ್ರೆಕ್ಕಿಂಗ್ ಮ್ಯಾರಥಾನ್ ಎಕ್ಸಸೈಸ್ ಮಾಡಬೇಕಾದ್ರೆ ಸೈಕ್ಲಿಂಗ್ ಮಾಡಬೇಕಾದ್ರೆ ಹಾಗೂ ವಾಕಿಂಗ್ ಮಾಡಬೇಕಾದ್ರೂ ಕೂಡ ನಿಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಇದು ನಿಮ್ಮ ಸ್ಕಿನ್ನ ಡ್ರೈ ಮತ್ತು ಕೂಲಾಗಿರುತ್ತೆ ಮತ್ತು ಆ್ಯಂಕಲ್ಗೆ ಸಪೋರ್ಟ್ ಕೊಡುತ್ತೆ ಹಾಗೆ ಇದು ಕಂಫರ್ಟಬಲ್ ಎಕ್ಸ್ಟೆಂಡ್ ಆಗಿರುತ್ತೆ ಸೊ ಇದು ಲಿಂಕ್ನ ನಾನು ಹಾಕಿರ್ತೀನಿ ಚೆಕ್ ಮಾಡಿ ಇದರಿಂದ ಮತ್ತೆ ಇನ್ನೂ ಬೆನಿಫಿಟ್ ಏನಂದರೆ ನಿಮಗೆ ಕಾಲು ಊತ ಬರ್ತಾ ಇರುತ್ತೆ ಸ್ವೆಲ್ಲಿಂಗ್ ಆಗಿರುತ್ತೆ ಮತ್ತು ಏನಾದರೂ ಇಂಜುರಿ ಆಗಿದ್ರೆ ಅದು ಕೂಡ ಬೇಗ ರಿಕವರಿ ಕೂಡ ಆಗುತ್ತೆ ಒಂದ್ಸರಿ ಚೆಕ್ ಮಾಡಿ ನಮ್ಮಮ್ಮ ಟ್ರೈ ಮಾಡ್ತಾ ಇದ್ದಾರೆ ಹೆಂಗೆ ಅನ್ಸತ್ತಮ್ಮ ಚೆನ್ನಾಗಿತ್ತಾ ಮಸ್ತ್ ಟೈಟಾಗಿ ಒಂಥರ ಕಂಫರ್ಟಬಲ್ ಅನ್ಸುತ್ತಲ್ಲ ಮಸಾಜ್ ಪೇನ್ ಇದ್ರೆ ಗೊತ್ತಾಗುತ್ತೆ ಪೇನ್ ಇದ್ರೆ ಕಮ್ಮಿ ನೋಡ್ತಾ ಇರ್ಬೋದು ಇದು ಎಷ್ಟು ಫ್ಲೆಕ್ಸಿಬಲ್ ಇದೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾನು ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಡೆಫಿನೆಟಾಗಿ ಯೂಸ್ ಮಾಡ್ತೀನಿ ಇದನ್ನ ಯಾರಿಗೆ ಕೊಡ್ತೀಯಾ ಅಜ್ಜಿಗೆ ತಿನ್ಬೇಕು ನೀ ತಿಂದ್ರೆ ನಾನು ಅವಳ ಕೈಯಲ್ಲಿ ಫಸ್ಟ್ ಕೊಟ್ಟನಾ ಬನಾನಾ ಚಿಪ್ಸು
ಬಂದ್ಬಿಟ್ಟು ಅಜ್ಜಿ ಕೊಡು ಮಮ್ಮ, ಅಜ್ಜಿ ಅಜ್ಜಿ ಅಂದ್ಬಿಟ್ಟು ಇಸ್ಕೊಂಬಂದಿದ್ದಾಳೆ. ಕೊಟ್ಬಿಟ್ಟು ತಿನ್ನಿ ಅಂತೆ. ಸ್ಪೂನಲ್ಲಿ ತಿನ್ನೋದಲ್ಲ ಇದು, ಕೈಯಲ್ಲೇ ತಿನ್ಬೋದು. ಹಿಂಗೆ ತಿನ್ನೋದು. ಚೆನ್ನಾಗಿದೆ. ಏನದು ಏನದು ಏನ್ ತಿಂತಾ ಇದೆಯಾ ನೀನು? ಹೇಳ್ಕೊಡ್ತೀನಿ. ಅದೇನು ಹೇಳು. ತಿನ್ನು, ತಂದೆ ತಿನ್ನು. ತಿನ್ನೋರ್ಗು ಬಿಡಲ್ಲ. ಈಗ ನಿನಗೂ ತಿನ್ಸಕ್ ಬಂದ್ರೆ ನೀನು ತಿಂದಿಲ್ಲ ಅಂದ್ರೆ ನಾವು ಹಂಗೆ ಮಾಡೋದಾ? ಇಂಥದ್ದಾದ್ರೆ ತಿಂತ, ಅನ್ನ ಅಂತದ ಓಡೋಗ್ತಾವ. ಓಯ್ ಏನ್ ತಿಂತಾ ಇದ್ದಾಳೆ? ಎಲ್ಲೋಯ್ತದೆ ಇಷ್ಟು ಸಾಮಾನು ಇಷ್ಟು ಗುಡ್ಡೆ ಹಾಕೊಂಡಿಲ್ಲ, ಯಾರು ಆಡ್ತಾರೆ ಇವನ್ನೆಲ್ಲ? ಇದು ತಿನ್ಸ್ಬೇಕಾ? ಬಂತು ನೋಡಿ ತಿನ್ನಕ್ಕೆ. ತಿನ್ನಿ. ಏನು ಹೇಳಿದ್ವಿ? ಬಂತು ತಿನ್ನಕ್ಕೆ ಬಂತು 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 ನಮ್ಮ ಬಂತು. ಸೊ ಲಲ್ಲಿ ಕೂಡ ಬಂದಿದ್ದು. ಸೊ ಅಮ್ಮ ಎಲ್ಲ ಅಲ್ಲೇ ಹಾಲಲ್ಲಿ ಕೂತ್ಕೊಂಡಿದ್ರಲ್ಲ, ಸರಿ ನಾನು ಅಷ್ಟೊತ್ತಿಗೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಹೇಗಾಗಿದೆ ಪರಿಸ್ಥಿತಿ ಅಂತ ನೋಡಿ. ಎಷ್ಟು ದೊಡ್ಡದಿದ್ರು ಕಿಚನ್ ಸಾಕೇನೆ ಆಗಲ್ಲ, ಅದೆಲ್ಲ ಫುಲ್ ಆಗಿಬಿಡುತ್ತೆ. ಸಿಂಕು ಕೂಡ ಫುಲ್ ಆಗಿತ್ತು. ಸೊ ಎಲ್ಲ ಪಾತ್ರೆ ಎಲ್ಲ ಲೋಡ್ ಮಾಡಿ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಎಲ್ಲ ಪಾತ್ರೆ ಎಲ್ಲ ಲೋಡ್ ಮಾಡಿ ಅರ್ಧ ಪಾತ್ರೆ ಇಷ್ಟು ವಾಶ್ ಮಾಡಿ ಯಾನಾಗೆ ಹಾಲು ಕಾಯಿಸಿದ್ದೀನಿ. ಅವಳಿಗೆ ಹಾಲು ಕುಡಿಸಿ ಆಟ ಆಡೋಕ್ಕೆ ಗ್ರೌಂಡ್ ಕರ್ಕೊಂಡು ಹೋಗ್ಬೇಕು. ಒಂದು 2 ಡೇಸಿಂದ ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ಹೋಗೋಣ ಅಂತಿದ್ದಾಳೆ. ಸೊ ಅದಕ್ಕೆ ಇವಾಗ ರೆಡಿ ಆಗಿದ್ದಾಳೆ ಗ್ರೌಂಡ್ ಅಂತ. ಹಾಲು ಕುಡಿಸಿ ಬೇಗ ಕರ್ಕೊಂಡು ಹೋಗೋಣ. ನೋಡಿ ಅಳ್ತದ ಏನಂತ ನಾನು ಬಂದಲ್ಲ ಬಾ ಇಲ್ಲಿ, ಬೇಗ ಬನ್ನಿ. ಆಯ್ತು, ಹಾಲು ಕುಡ್ಬಿಟ್ಟು ಹೋಗೋಣ ಬಾ. ಸೊ ಗ್ರೌಂಡ್ಗೆ ಹೋಗೋಣ ಅಂದ್ಕೊಂಡ್ವಿ, ಕೆಲಸನೇ ಆಗ್ಬಿಡ್ತು, ಟೈಮೇ ಆಗೋಗ್ಬಿಡ್ತು. ಆಮೇಲೆ ಹೋದ್ರೆ ಸೊಳ್ಳೆ ಇರುತ್ತೆ ಅಂತ ಹೋಗೋಕ್ಕಾಗಿಲ್ಲ. ಸೊ ಅಲ್ಲೇ ಆಚೆನೇ ಆಟ ಆಡ್ಕೊಂಡು ಕುತ್ಕೊಂಡಿದ್ರು ಯಾನ ಅಮ್ಮ ಎಲ್ಲ, ಇದ್ರ ನೇಬರ್ಸ್ ಎಲ್ಲ. ಸೊ ಅಷ್ಟೊತ್ತಿಗೆ ನಾನು ಎಲ್ಲ ಏನೋ ರೂಮ್ ಕ್ಲೀನ್ ಮಾಡಿಬಿಟ್ಟೆ. ಆಮೇಲೆ ಹಾಲೆಲ್ಲ ಫುಲ್ ಕ್ಲೀನ್ ಮಾಡಿ ಈ ಥರ ಇಟ್ಟಿದ್ದೀನಿ. ಇದು ಏನೋ ಒಳಗಡೆ ಬಂದಮೇಲೆ ಮತ್ತೆ ಹಿಂಗಿರಲ್ಲ. ಅದು ಈ ಥರ ಕ್ಲೀನಾಗಿ ನೀಟಾಗಿ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಅದು ಆ ಥರ ಇರೋದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಅವಳು ಬಂದೆ ಎಲ್ಲ ಕಿತ್ತಿ ಹಾಕ್ತಾ ಇರ್ತಾಳೆ ರೌಡಿ ಥರ. ಸೊ ಹಂಗೆ ಮಕ್ಕಳಿದ್ದ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಹಂಗೆ ಏನು ಮಾಡೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡೆ. ಏನೋ ರೂಮ್ ಕೂಡ ಕ್ಲೀನ್ ಆಯಿತು. ಆ್ಯಕ್ಚುಲಿ ಪಾರ್ಸಲ್ ಬಂತು. ಏನದು ಅಂದರೆ ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ನಮಗೆ ಒಬ್ಬರು ಲೈಕ್ ಯಾರೋ ಗೊತ್ತಿಲ್ಲದೆ ವಿಡಿಯೋಸ್ ನೋಡಿ ನಮ್ಗೆ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಂದರೆ ಇದರಲ್ಲೇ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು. ಇದಕ್ಕೂ ಮುಂಚೆ 1-2 ಸರಿ ಮೆಸೇಜ್ ಮಾಡ್ತಾಯಿದ್ರು. ಬಟ್ ಸಡನ್ನಾಗಿ ಒಂದು ಮೆಸೇಜ್ ಮಾಡಿದರು, ನನಗೆ ಈ ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ, ತುಂಬ ಖುಷಿ ಆಗುತ್ತೆ. ಯಾನ ಅಂದರೆ ನಂಗೆ ತುಂಬ ಇಷ್ಟ. ಅವಳಿಗೋಸ್ಕರ ನಾನು ಒಂದು ಗಿಫ್ಟ್ ಕೊಡಬೇಕಂತ ಇದ್ದೀನಿ, ಪ್ಲೀಸ್ ನೋ ಅಂತ ಹೇಳಬೇಡಿ, ಸ್ಮಾಲ್ ಗಿಫ್ಟ್, ಟೋಕನ್ ಆಫ್ ಲವ್ ಅಂತೆಲ್ಲ ಹೇಳಿ ಮೆಸೇಜ್ ಮಾಡಿದರು. ಸರಿ ಓಕೆ ಇಷ್ಟೆಲ್ಲ ಇಷ್ಟಪಡ್ತಾರಲ್ಲ, ಅದು ಗಿಫ್ಟು ಕಳಿಸೋಷ್ಟು ಅಂತ ಒಂದು ಕಡೆ ಅನಿಸ್ತಾ ಇತ್ತು. ಬಟ್ ಗಿಫ್ಟೆಲ್ಲ ಯಾಕೆ ಬಿಡು, ಪರವಾಗಿಲ್ಲ, ಇಷ್ಟಪಡ್ತಿರಲ್ಲ ಅಷ್ಟೇ ಸಾಕು ಅಂತ ಅನಿಸಿತ್ತು. ಬಟ್ ಆಮೇಲೆ ಅವರು ಪ್ಲೀಸ್ ನೀವು ನೋ ಅನ್ನಂಗಿಲ್ಲ ಅಂದ್ಬಿಟ್ಟು ಹೇಳಿದ್ರು. ಸೊ ಫೈನಲಿ ಅವ್ರು ಗಿಫ್ಟ್ ಕಳಿಸಿದ್ದಾರೆ. ಏನು ಕಳಿಸಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಳಿಸಿದ್ದಾರೆ. ಇವಳು ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಓಪನ್ ಏನಿ ಅದು ಪೂಲ್ ಅಂತೆ. ಸೊ ಥಾಟ್ಫುಲ್, ಎಷ್ಟು ಐಡಿಯಾ ಅಲ್ಲ. ಕಿರಣ್ ಸಮ್ಮರ್ ಅಲ್ವಾ, ಸೊ ಅದಕ್ಕೆ ಈ ಥರ ಇವಳು ನೀರಲ್ಲೆಲ್ಲ ಆಟ ಆಡೋಕ್ಕೆ ಇನ್ನೂ ಇಷ್ಟ. ಸೊ ಅದಕ್ಕೆ ಈ ಥರ ಕಳಿಸಿದ್ದಾರೆ. ಮಾಡಿದ್ರೆ ಈ ಥರ ಬರುತ್ತೆ, ಕುತ್ಕೊಂಡು ಆಟ ಆಡ್ಬೋದು ಅವಳು ನೀರಲ್ಲಿ. ಚೆನ್ನಾಗಿದೆ ಅಯ್ಯ ಪೂಲು. ಇಲ್ಲಿ ನೋಡಿ ಇಲ್ಲಿಯಾ, ಚೆನ್ನಾಗಿದ್ಯಾ? ಥ್ಯಾಂಕ್ ಯು ಹೇಳು, ಜೋರಾಗಿ ಹೇಳ್ಬೇಕು. ಥ್ಯಾಂಕ್ ಯು ಇನ್ನು ಜೋರಾಗಿ. ಇನ್ನು ಥ್ಯಾಂಕ್ ಯು ಜೋರಾಗಿ ಹೇಳ್ಬೇಕು, ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು. ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಗಿಫ್ಟ್ ಕಳಿಸಿದ್ದಕ್ಕೆ ಯಾನಾಗೆ. ಓ ಅದಕ್ಕೆ ಟಬ್ಗೂ ಇದೆಯಾ ಟ್ಯೂಬ್, ಈ ಥರ ಟ್ಯೂಬ್ ಕೊಟ್ಟಿದ್ದಾರೆ. ಇವಾಗ ಅವಳು ಓಪನ್ ಮಾಡಿ ಎಲ್ಲ ರೆಡಿ ಮಾಡಿಬಿಡ್ಬೇಕು ಅಲ್ಲ. ಅಯ್ಯೋ ಯಾರ್ದಿಯೋ ಅದು? ಯಾರ್ದಮ್ಮ ಅದು?
ಪೂಲು ಅಂತ ಅವಳಿಗೆ ಹೆಂಗ್ ಗೊತ್ತಾಯ್ತು ಪೂಲ್ ಅಂತ? ಓ ಇದ್ರಲ್ಲಿ ನೋಡಿ, ಇದು ನೀರು ಗೊತ್ತಾಗುತ್ತಾ? ಏನಯ್ಯ ಇದು? ಓ ದೊಡ್ಡದಾಗಿದೆ. ಸೂಪರ್. ಏನಾಗಿ ಇನ್ನ ಸಮ್ಮರ್ ಚಿಲ್ಲಿಂಗ್, ಫುಲ್ ಚಿಲ್ಲಿಂಗ್. ಕಾರ್ದು ಇದೆಯಲ್ಲ, ಕಾರ್ದು ತೊಗೊಂಬಂದು ಇಲ್ಲಿ ಕನೆಕ್ಟ್ ಮಾಡಿ ಮಾಡ್ಬೋದಾ? ಅಯ್ಯೋ ಕಾರ್ದು ಇದಕ್ಕೆ ಮಾಡೋದು ಅದು ಯಾವ ಥರ ಇದೆ? ಈ ಥರ ಅದ್ರ ಜೊತೆ ಇದೊಂದು ಟ್ಯೂಬ್ ಕೊಟ್ಟಿದ್ದಾರೆ. ಇದೊಂದು ಮತ್ತೆ ಇದು ಬಾಲ್ ಅನ್ಸುತ್ತೆ. ಹಾಂ ಇದು ಬಾಲ್, ಇದು ಬಾಲ್ ಮತ್ತು ಅದು ಟ್ಯೂಬ್. ಅದು ಬಾಕಿ ಹಾಂ ಇದೆ. ಅದು ಮಾಡೋದಾ? ಕೊಡ್ತೀನಿ. ಏನು ಮಾಡೋದೀಯ? ಅದು ಹಿಡ್ಕೊಂಬಂದಿದ್ದಾಳೆ. ಏನು ಮಾಡ್ಬೇಕು? ಏನದು ಏನು ಮಾಡೋದು ಹೇಳು? ಹಂಗೆ ಮಾಡೋದಾ? ಪಾಪ ಮಾಡ್ತಾರೆ, ಕೊಡು. ಜಾಸ್ತಿ ಹೊತ್ತಾಗುತ್ತೇನೋ ಅಲ್ಲ? ಸೊಳ್ಳೆ ಕಚ್ಚಿಬಿಟ್ಟಿದೆ. ಸೈಡ್ ಬೈಯ ಪೂಲ್. ಮ್ಯಾನ್ಯಲ್ ಆಗಿ ಬ್ಲೋ ಮಾಡೋದು ಕಷ್ಟ ಗೊತ್ತಿತ್ತು. ಸೊ ಅದಕ್ಕೆ ಓಕೆ, ಆಫೀಸಿಂದ ಬಂದರೂ ಕೂಡ ಫುಲ್ ಟಯರ್ಡ್ ಆಗಿದ್ರು. ಏನೋ ಫುಲ್ ಖುಷಿಯಾಗಿ ಓಪನ್ ಅಂತ ಇದ್ಲಲ್ಲ ಅಂದ್ಬಿಟ್ಟು ಅವಳು ಖುಷಿಗೋಸ್ಕರ ಹಾಗೆ ಟ್ರೈ ಮಾಡ್ತಾ ಇದ್ದಾರೆ. ಆಮೇಲೆ ಸುಸ್ತಾಗ್ಬಿಡ್ತು. ಅದಕ್ಕೆ ಸರಿ ಅಂದ್ಬಿಟ್ಟು ಆನ್ಲೈನ್ ಇನ್ಫ್ಲೇಟ್ರ್ ಬರುತ್ತಲ್ಲ, ಅದನ್ನೇ ಆರ್ಡ್ರ್ ಮಾಡಿದ್ರು. ಒಂದು 10 ನಿಮಿಷದಲ್ಲೇ ಅದು ಬಂದ್ಬಿಡ್ತು. ಸೊ ಅವಳು ಏನೋ ಖುಷಿ ಫುಲ್ ಅದು ಬಿಟ್ಟು ಬರ್ತಾನೆ ಇರಲಿಲ್ಲ. ಅದರಲ್ಲಿ ಏನಾಗ್ತಾರೆ? ಇದರಲ್ಲಿ ಏನಾಗ್ತಾರೆ? ಬೂವಾನಾ? ಬೂ ಹಾಕ್ಬಿಟ್ಟು ಏನು ಮಾಡಬೇಕು? ಹೆಂಗೆ ಆಡ್ತೀನಿ ನೀನು? ಟಪ್ ಟಪ್ ಹೆಂಗೆ ಮಾಡ್ತಿ? ಹೆಂಗೆ ಆಡ್ತಿ? ಇದರಲ್ಲಿ ಮಾಡಿ ಸುಸ್ತಾಗಿ ಹೋಗ್ಬಿಡ್ತು. ಅದಕ್ಕೆ ಕಿರಣ್ ಇನ್ಫ್ಲೇಟ್ರ್ ಆರ್ಡ್ರ್ ಮಾಡೇ ಬಿಟ್ರು. ಎಷ್ಟೊತ್ತಲ್ಲಿ ಬರುತ್ತೆ? 10 ನಿಮಿಷ ನೋಡ್ರಿ. 10 ನಿಮಿಷದಲ್ಲಿ ಇನ್ನೇನು ಬಂದ್ಬಿಡುತ್ತೆ ಮನೆಗೆ. ಇವಳು ಅದು ಬಿಟ್ಟು ಬರ್ತಾನೆ ಇಲ್ಲ. ಬೂ ಹಾಕು ಅಂತ ಕುಂತಿದ್ದಾಳೆ. ಮೊದಲೇ ನೀರಿನ ಪ್ರಾಬ್ಲಮ್ ಆಯ್ತಮ್ಮ ಬೆಂಗಳೂರಲ್ಲಿ. ಹೂವ ಇಲ್ಲ. ಆರ್ಡ್ರ್ ಮಾಡಿದರೆ ನಾನು 10 ಮಿನಿಟ್ಸಲ್ಲಿ ಬರುತ್ತಂತೆ. ಅವಳಿಗೆ ಫುಲ್ ಇವಾಗೆಲ್ಲ ಟ್ರೈ ಮಾಡಿಬಿಡ್ಬೇಕು ನೋಡಿ. ಸೊ ಆಲ್ರೆಡಿ ಬಂದೇ ಬಿಡ್ತು ಆರ್ಡ್ರ್ ಮಾಡಿ 10 ಮಿನಿಟ್ಸ್ಗೆ. ಇಲ್ಲಿ ಅವ್ರ ಮುಂದೆ ಓಪನ್ ಮಾಡಬೇಕಂತ. ಏನಾದರೂ ಡ್ಯಾಮೇಜ್ ಪೀಸ್ ಏನಾದರೂ ಇದ್ದರೆ ರೀಪ್ಲೇಸ್ ಮಾಡ್ತಾರೇನೋ. ಅಗಾರೋ ಮಾಡಿರೋದವರು ನೋಡಿ. ಇವಳು ಅಡುಗೆ ಮಾಡಿಬಿಟ್ಟಿದ್ದೀವಿ. ನಾನು ಆ್ಯಕ್ಚುಲಿ ಮುದ್ದೆ ಮಾಡಿದೆ. ಅಮ್ಮ ಊಟ ಮಾಡ್ಸೋಕೆ ಹೋಗಿದ್ದಾರೆ. ಏನಾಗೆ ಇಲ್ಲಿ ಕಟ್ಟು ಇತ್ತಲ್ವ, ತೆಗ್ದಿದ್ದಿದೆ. ಇಲ್ಲಿ ಪಲ್ಯ ಇದೆ, ಅದು ಬಿಸಿ ಮಾಡಿದ್ದೀನಿ. ಇದು ಇದೆ, ರೈಸು ಕೂಡ ಇದೆ ಆ್ಯಕ್ಚುಲಿ ಇಲ್ಲಿ. ಮತ್ತು ನಾನು ಮುದ್ದೆ ಮಾಡಿದ್ದೀನಿ. ಒಂದು ಸ್ವಲ್ಪ ನೀರಾಯಿತು ಅನಿಸುತ್ತೆ, ಬಟ್ ಓಕೆ. ಮುದ್ದೆ ಕೂಡ ರೆಡಿ ಇದೆ. ಸೊ ಊಟ ಇದೆ, ರೆಡಿ ಇದೆ ಊಟ. ಇನ್ನೇನು ಈಗನ ಅಮ್ಮ ಕರ್ಕೊಂಡೋಗಿ ಇಲ್ಲಿ ಆಚೆ ಊಟ ಮಾಡಿಸ್ತಿದ್ದಾರೆ. ಏನಾಗೆ ಇಲ್ಲಿ ಅಂದರೆ ಇದೊಂದು ಹೈಡ್ ಆ್ಯಂಡ್ ಸೀಕ್ ಬಚ್ಚಿಟ್ಕೊಳ್ಳೋ ಆಟ. ತರ್ತಿದಾರಲ್ಲ ಅದು. ಇದು ಹೇಗಿದೆ ನೋಡೋಣ. ಓ ಬೇಗ ಆಗ್ಬಿಡುತ್ತೆ ಇದು. ಸೊ
ನನ್ನ ಈ ಒಂದು ಯೂಟ್ಯೂಬ್ ಜರ್ನಿಯಿಂದ ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೆಲ್ಲ ನಾವು ಕನೆಕ್ಟ್ ಆಗ್ತೀವಿ ವರ್ಚುವಲಿ ಅಂತ. ಸೊ ನಾನು ಯಾವತ್ತೂ ಮೀಟ್ ಮಾಡಿಲ್ಲ, ಡೈರೆಕ್ಟಾಗಿ ನೋಡಿಲ್ಲ, ಜಸ್ಟ್ ನಾನು ವ್ಲಾಗ್ಸ್ ಆಗ್ತಾ ಇರ್ತೀನಿ. ಅದರಿಂದ ನನಗೆ ಇಷ್ಟು ಕನೆಕ್ಟ್ ಆಗ್ತೀವ ಅಂತ ನಿಜ ಅನಿಸ್ಬಿಡುತ್ತೆ. ಇವಾಗಲೇ ಲೈವ್ ಆಗಿ ಅನಿಸ್ತಾ ಇದೆ ನೋಡಿ. ನೋಡಿಲ್ದೇ ಏನಾಗೋಸ್ಕರ ಗಿಫ್ಟೆಲ್ಲ ಕಳಿಸಿದ್ದೀರಾ, ಎಷ್ಟು ಇಷ್ಟಪಡ್ತೀರಾ, ಕೇರ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಊಟ ಆದಮೇಲೆ ಎಲ್ಲ ಎತ್ತಿಡ್ತಾ ಇದ್ದಾಳೆ. ಕೊಡು. ಥ್ಯಾಂಕ್ ಯು. ಇನ್ನೂ ತೊಗೊಂಬ, ಏನೇನಿದೆ ಮೆತ್ತಗೆ. ಸಾರಿ ಬಂಗಾರಿ, ಸಾರಿ. ಯಾರು ತಿಂದಿದ್ದು? ಕೊಡಿಲಿ ಬೇಗ. ನಾನು ಕೇಳಿದ್ರೆ ಅವ್ರಿಗೆ, ಅವ್ರು ಕೇಳಿದ್ರೆ ನನಗೆ. ಹಿಂಗೆ ಅವಳು ಆಟ ಆಡ್ತಾಳೆ. ಅವಳಿಗೆ ಮೊಸರು ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ವಿ ಕಪ್ಪಿಗೆ, ಹಿಂಗೆ ಕುತ್ಕೊಂಡಿದ್ದು ತಿನ್ಕೊಂಡು. ಇಲ್ಲಾಂದ್ರೆ ಊಟ ಮಾಡಕ್ಕೆ ಬಿಡಲ್ಲ ನಮ್ಮ. ಹಾಂ, ಥ್ಯಾಂಕ್ ಯು. ಇನ್ನೂ ಒಂದು. ಥ್ಯಾಂಕ್ ಯು. ಅಯ್ಯಮ್ಮ ಅಯ್ಯಮ್ಮ ಅಂದ್ಕೊಂಡು ಬರ್ತದೆ. ವೆಯ್ಟ್ ಇದೆ ಅಲ್ಲ ಇದು, ಅದಕ್ಕೆ. ಇನ್ನೊಂದಿದೆಯಾ? ಥ್ಯಾಂಕ್ ಯು. ಪಪ್ಪದ ಪ್ಲೇಟ್ ತಿನ್ಲಿರು, ತಿಂದ್ಮೇಲೆ. ನೋಡಿದ್ರಲ್ಲ ಎಷ್ಟು ಕ್ಯೂಟಾಗಿ ಹೆಲ್ಪ್ ಮಾಡ್ತಾಳೆ ಅಂತ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.